ಕನ್ನಡದಲ್ಲಿನ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ಪಾತ್ರ ಅಂದುಕೊಂಡ ಹಾಗೆ ಇಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣಂ ಎಂಬ ಮಾತನ್ನ ಬಹುಶಃ ಜಯಂತ್ ಪಾತ್ರ ನೋಡಿಯೇ ಹೇಳಿರ್ಬೋದೇನೋ ಅನ್ಸುತ್ತೆ. ಸೈಕೋಪತಿ ಜಯಂತ್ ಜಾಹ್ನವಿ ಮೇಲಿನ ಅತಿಯಾದ ಪ್ರೀತಿಗೆ ಚಿತ್ರ ವಿಚಿತ್ರವಾಗಿ ಆಡ್ತಿದ್ದಾನೆ. ಯಾರು ಇಲ್ಲದ ಮನೆಯಲ್ಲಿ ಆಕೆಯನ್ನ ಒಂಟಿಯಾಗಿ ಬಂಧಿಸಿದ್ದಾನೆ. ಆಕೆಯ ಚಲನವಲನಗಳ ಮೇಲೂ ಕಣ್ಣಿಡ್ತಾನೆ. ಆಕೆಯ ಜೊತೆ ಯಾರಾದ್ರೂ ಕ್ಲೋಸ್ ಆಗಿದ್ರು ಕೂಡ ಆತ ಸಹಿಸಲ್ಲ. ಮಡದಿ ಫ್ರೆಂಡ್ ಅಂತಾನು ನೋಡದೆ ಅವರಿಗೊಂದು ಗತಿ ತಂದು ಇಡ್ತಾನೆ. ಆದ್ರೆ ಜಯಂತ್ ಒಂದು ವಿಚಾರಕ್ಕೆ ಮಾತ್ರ ತುಂಬಾನೇ ಹೆದರ್ತಾನೆ. ಜಯಂತ್ನ ಚಿತ್ರ ವಿಚಿತ್ರ ವರ್ತನೆಗಳನ್ನ ನೋಡಿ ವೀಕ್ಷಕರು ಕೂಡ ಬೇಸತ್ತು ಹೋಗಿದ್ದಾರೆ. ಜಯಂತ್ ಪಾತ್ರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಅಷ್ಟಕ್ಕೂ ಜಯಂತ್ಗೆ ಜಾಹ್ನವಿ ಮೇಲೆ ಒಂಚೂರು ಪ್ರೀತಿ ಇಲ್ವಾ? ಈ ಸೈಕೋಪತಿ ಹೆದರೋದು ಯಾರಿಗೆ ಅಂತ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ತನ್ನ ಹೆಂಡತಿ ಜಾಹ್ನವಿ ವಿಷಯದಲ್ಲಿ ಪಕ್ಕಾ ಸೈಕೋ ತರ ಆಡ್ತಿದ್ದಾನೆ. ಜಯಂತ್ ತನ್ನ ಹೆಂಡತಿ ಜಾಹ್ನವಿಯನ್ನ ತುಂಬಾ ಇಷ್ಟಪಡ್ತಾನೆ. ಅವಳು ನನ್ಗೆ ಮಾತ್ರ ಸ್ವಂತ, ಅವಳು ನನ್ನ ಮಾತ್ರ ಪ್ರೀತಿ ಮಾಡ್ಬೇಕು, ನನ್ನ ಜೊತೆ ಮಾತ್ರ ಆತ್ಮೀಯತೆಯಿಂದ ಇರ್ಬೇಕು, ನನ್ಗೆ ಮಾತ್ರ ಆದ್ಯತೆ ಕೊಡ್ಬೇಕು ಅಂತ ಜಯಂತ್ ಬಯಸ್ತಾನೆ. ಅತಿಯಾದ್ರೆ ಅಮೃತವು ವಿಷವಂತೆ. ಹಾಗೆ ಇಲ್ಲಿ ಜಯಂತ್ ಪ್ರೀತಿಯು ಅದರ ರೀತಿಯು ಮಿತಿ ಮೀರಿದೆ. ಜಯಂತ್ನ ಮದ್ವೆ ಆದ್ಮೇಲೆ ಪಾಪ ಜಾಹ್ನವಿ ಹಾಗೆ ಆಕೆಯ ಫ್ರೆಂಡ್ಸ್ಗೆ ನೆಮ್ಮದಿ ಇಲ್ಲ ಅನ್ನೋ ತರ ಆಗಿದೆ. ಅವಳ ಮೇಲೆ ಜಯಂತ್ನ ಒಂದು ಕಣ್ಣು ಇದ್ದೇ ಇರುತ್ತೆ. ಜಾಹ್ನವಿ ಜೊತೆ ಯಾರು ಕ್ಲೋಸ್ ಆಗಿ ಇರೋ ಹಾಗಿಲ್ಲ. ಕ್ಲೋಸ್ ಆದ್ರೆ ಅವರ ಕತೆ ಮುಗಿದಂಗೆ. ಆಕೆಗೆ ಹುಷಾರಿಲ್ಲದಿದ್ದಾಗ ಜಾಹ್ನವಿಯನ್ನ ಟೆಸ್ಟ್ ಮಾಡಿದ ಡಾಕ್ಟರ್ ಕೈಯನ್ನೇ ಮುರಿದು ಹಾಕ್ತಾನೆ. ಇನ್ನು ಕಾಲೇಜ್ಗೆ ಎಕ್ಸಾಮ್ ಬರೆಯಲು ಹೋದಾಗ ಕೂಡ ಆಕೆಯ ಫ್ರೆಂಡ್ ಕ್ಲೋಸ್ ಆಗಿ ಮಾತನಾಡಿದ ಅಂತ ಅವನ ತಲೆ ಮೇಲೆ ಪಾಟ್ ಎತ್ತಿ ಹಾಕ್ತಾನೆ. ಹಾಗೆ ಪಾರ್ಟಿಲಿ ಜಾನು ಹಾಡಿದ್ಲು ಅಂತ ಆಕೆಗೆ ರಾತ್ರಿ ಇಡೀ ಹಾಡು ಅಂತ ಹೇಳ್ತಾನೆ. ಬಳಿಕ ನಿನ್ನನ್ನು ಬಿಟ್ಟು ಇರೋಕೆ ಸಾಧ್ಯ ಇಲ್ಲ ಅಂತ ಜೋರಾಗಿ ಅತ್ತು ನಾಟಕ ಆಡ್ತಾನೆ. ಜಾನುಗೆ ಇಷ್ಟೆಲ್ಲ ಕಾಟ ಕೊಡ್ತಿರೋ ಜಯಂತ್ಗೆ ಒಂದು ಭಯ ಕಾಡ್ತಾ ಇದೆ. ಜಯಂತ್ ಅನಾಥವಾಗಿ ಬೆಳೆದಿದ್ದಾನೆ. ಜಯಂತ್ ವೆಂಕಿ ಒಂದೇ ಅನಾಥಾಶ್ರಮದಲ್ಲಿ ಬೆಳೆದವರು. ಜಯಂತ್ ಪಾಸ್ಟ್ ಲೈಫ್ ನಲ್ಲಿ ಏನೋ ಒಂದು ನಡೆದಿದೆ. ಅದು ಬೇರೆಯವರಿಗೆ ಗೊತ್ತಾದ್ರೆ ಅಂತ ಅವನು ಹೆದರ್ತಿದ್ದಾನೆ. ಪ್ರತಿ ಬಾರಿ ಜಾಹ್ನವಿ ಫೋನ್ ನಲ್ಲಿ ಮಾತನಾಡುವಾಗ್ಲೂ ಅವಳು ನನ್ನ ಬಗ್ಗೆ ಏನ್ ಹೇಳ್ಬಹುದು ಅಂತ ಜಯಂತ್ಗೆ ಭಯ ಶುರುವಾಗಿದೆ. ಇದೇ ಕಾರಣಕ್ಕೆ ಜಾಹ್ನವಿಯನ್ನ ಅವನು ತವರ ಮನೆಗೆ ಕೂಡ ಕಳಿಸಿಕೊಡೋದಿಲ್ಲ. ತಂದೆ ತಾಯಿ ಜೊತೆ ಅವಳು ಮಾತನಾಡ್ತಿದ್ರು ಕೂಡ ಅದನ್ನ ಅವನು ಕದ್ದು ಮುಚ್ಚಿ ಕೇಳಿಸ್ಕೊಳ್ತಾನೆ. ಇನ್ನು ಜಯಂತ್ಗೆ ಆಫೀಸ್ ಪಾರ್ಟಿಲಿ ಜಾಹ್ನವಿ ಫ್ರೆಂಡ್ ಪರಿಚಯ ಆಗಿದ್ದು ಅವನ ಹತ್ರ ಜಾನು ಬಗ್ಗೆ ಎಲ್ಲ ತಿಳ್ಕೊಳ್ತಿದ್ದಾನೆ. ಕಾಲೇಜ್ನಲ್ಲಿ ಫ್ರೆಂಡ್ಸ್ಗೆ ಅಡ್ಡ ಹೆಸರು ಇಟ್ಟಿರೋ ವಿಚಾರವನ್ನೇ ಇಟ್ಕೊಂಡು ಆಕೆಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಇದು ಜಾನುಗೆ ತುಂಬಾ ಭಯ ತರಿಸಿದೆ. ಇಲ್ಲಿ ಜಯಂತ್ ಹಾಗೂ ಜಾಹ್ನವಿ ಪಾತ್ರ ನೋಡಿದಾಗ ವೀಕ್ಷಕರಿಗೆ ಒಂದ್ ಕಡೆ ಸಿಟ್ಟು ಬಂದ್ರೆ ಮತ್ತೊಂದ್ ಕಡೆ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಗಂಡ ಆದವನು ತನ್ನ ಮಡದಿಯನ್ನ ಪ್ರೀತಿಯಿಂದ ನೋಡಿಕೊಳ್ತಾನೆ, ಓಕೆ. ಆದ್ರೆ ಆಕೆಯನ್ನ ಕೂಡಿ ಹಾಕೋದು, ಆಕೆ ಯಾರೊಂದಿಗೂ ಕ್ಲೋಸ್ ಆಗ್ಬಾರ್ದು ಅಂತ ಹೇಳೋದು, ತವರು ಮನೆಗೆ ಹೋಗಲು ಬಿಡದೇ ಇರೋದು, ತವರು ಮನೆಯವರನ್ನ ತನ್ನ ಮನೆಗೆ ಬರಲು ಬಿಡದೇ ಇರೋದನ್ನ ನಿಜ ಜೀವನದಲ್ಲಿ ಯಾವ ಹೆಣ್ಣು ಕೂಡ ಸಹಿಸಲ್ಲ. ಇಷ್ಟೊಂದು ಪೊಸೆಸಿವ್ ಆಗೋದು, ಇಂಥ ವಿಚಿತ್ರ ವರ್ತನೆ ಹೆಣ್ಣು ಮಕ್ಕಳಿಗೆ ಸಿಟ್ಟು ಬರೋದು ಸಹಜ. ಆದ್ರೆ ಜಾಹ್ನವಿ ಜಯಂತನ್ನ ಹೇಗೆ ಸಹಿಸಿಕೊಂಡಿದ್ದಾಳೆ? ಯಾಕೆ ಏನು ಪ್ರಶ್ನೆ ಮಾಡಲ್ಲ ಅಂತ ವೀಕ್ಷಕರು ಕೇಳ್ತಿದ್ದಾರೆ. ಜಾಹ್ನವಿಯನ್ನ ಮನೆಯಲ್ಲಿ ಕೂಡಿ ಹಾಕ್ತಿರೋ ಜಯಂತ್ ಏನು ಬೇಕಾದ್ರೂ ಮಾಡಲು ರೆಡಿ ಇದ್ದಾನೆ. ಒಟ್ನಲ್ಲಿ ಜಾಹ್ನವಿ ಪರಿಸ್ಥಿತಿ ತುಂಬಾನೇ ಕಷ್ಟ ಇದೆ. ಇನ್ನು ಜಾಹ್ನವಿಯನ್ನ ವಿಶ್ವ ಪ್ರೀತಿ ಮಾಡ್ತಾನೆ ಅಂತ ಜಯಂತ್ಗೆ ಗೊತ್ತಾದ್ರೆ ಏನಾಗಬಹುದು? ಜಾಹ್ನವಿಗೆ ಜಯಂತ್ ಮಾನಸಿಕ ಆರೋಗ್ಯ ಸರಿಯಿಲ್ಲ ಅಂತ ಗೊತ್ತಾದಾಗ ಕತೆ ಬೇರೆ ತಿರುವು ಪಡ್ಕೊಳ್ಳುತ್ತಾ? ಜಯಂತ್ ಮಾನಸಿಕ ಆರೋಗ್ಯವನ್ನ ಜಾಹ್ನವಿ ಸರಿಪಡಿಸ್ತಾಳ ಅಥವಾ ಜಯಂತ್ ಕಪಿಮುಷ್ಟಿಯಿಂದ ಅವಳು ಹೊರಬರ್ತಾಳಂತ ವೀಕ್ಷಕರ ಮುಂದೆ ಇರುವ ಪ್ರಶ್ನೆಗಳು. ಜಯಂತ್ ವರ್ತನೆ ನಿಮ್ಗೆ ಏನನ್ಸುತ್ತೆ? ಜಾಹ್ನವಿ ಜಯಂತ್ ಕಪಿಮುಷ್ಟಿಯಿಂದ ಹೊರಬರೋದು ಒಳ್ಳೇದಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ನಮಸ್ಕಾರ.